ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾಡೋಣ ನಿಪ್ಪಟ್ಟು. ಚಳಿಗಾಲಕ್ಕೆ ಟೇಸ್ಟಿಯಾಗಿರುತ್ತೆ. ಬನ್ನಿ ನಮ್ಮ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಬೌಲಷ್ಟು ಕಡಲೆಕಾಯಿ ಬೀಜ ತೊಗೊಂಡು ಹುರ್ಕೊತಾ ಇದ್ದೀನಿ. ಹುರ್ಕೊಂಡು ಸಿಪ್ಪೆ ತೆಗೆದು ಪುಡಿ ಮಾಡ್ಕೋಬೇಕು. ಅರ್ಧ ಬೌಲಷ್ಟು ಕಡಲೆ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ಪುಡಿ ಮಾಡ್ಕೋಬೇಕು. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಒಂದೆರಡೇ ಸುತ್ತಿಗೆ ಪುಡಿ ಆಗಿಬಿಡುತ್ತೆ. ದಪ್ಪ ದಪ್ಪ ಪುಡಿ ಇರಲಿ. ಎರಡೂ ಅಷ್ಟೇ, ಕಡಲೆಕಾಯಿ ಬೀಜ ಕಡಲೆ ಎರಡೂ ದಪ್ಪ ದಪ್ಪ ಪುಡಿ ಇರಲಿ. ಈಗ ಏನೇನು ಬೇಕು ಅಂತ ಹೇಳ್ತೀನಿ. ಅಕ್ಕಿ ಹಸಿಟ್ಟು 1 kg, 1/4 kg ಮೈದಾ, ಕಡಲೆಕಾಯಿ ಬೀಜ ಪುಡಿ ಮಾಡಿರೋದು, ಕಡಲೆ ಪುಡಿ ಮಾಡಿರೋದು, ಎಣ್ಣೆ ಕಾಯಿಸಿರೋದು, ಮೆಣಸಿನ್ಕಾಯಿ ಪುಡಿ ಮನೇಲೇ ಪುಡಿ ಮಾಡಿರೋದು ದಪ್ಪ ದಪ್ಪ, ಕರಿಬೇವಿನ ಸೊಪ್ಪು, ಉಪ್ಪು, ಇಷ್ಟೇ ಸಾಕು. ಮತ್ತು ಕಲಿಸ್ಕೊಳ್ಳೋಕೆ ನೀರು. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಆಮೇಲೆ ಕಾಯಿಸಿರೋ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಚಳಿಗಾಲಕ್ಕೆ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಮನೇಲೇ ಮಾಡಿರೋದು. ನಾನು ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ತಿರ್ಗಾ ಏನು ಅಡುಗೆ ಮಾಡೋಣ ಅಂತ ಕಮೆಂಟಲ್ಲಿ ಹೇಳಿ, ಮಾಡೋಣ. ಈ ಮೆಣಸಿನ್ಕಾಯ್ದು ದಪ್ಪ ದಪ್ಪ ಪುಡಿ ಮಾಡಿ ಇಟ್ಕೊಂಡಿರೋದು ನಾನು. ಖಾರ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಖಾರ ತಿನ್ನೋದ್ರಿಂದ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟು ಇಷ್ಟೂ ಹಂಗೆ ಮಿಕ್ಸ್ ಮಾಡಿಬಿಡೋಣ ಎಣ್ಣೆ ಹಾಕೋಕ್ಕೆ ಮುಂಚೆ. ನೋಡಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ. ಇದು ಒಂದು ಸಲ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಎಣ್ಣೆ ಹಾಕಿದ್ರೆ ಸರಿ ಹೋಗುತ್ತೆ. ಮೊದಲೇ ಎಣ್ಣೆ ಹಾಕ್ಕೊಂಬಿಟ್ರೆ ಅದು ಕ್ಲೀನಾಗಿ ಮಿಕ್ಸ್ ಆಗೋಲ್ಲ. ಕಾಯಿಸಿರೋ ಎಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಮೇಲೆ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ತೆಳು ಹೋಗ್ಬಿಟ್ರೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ನೋಡಿ, ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಆಗಿದೆ. ನನ್ನ ಕನ್ಸಿಸ್ಟೆನ್ಸಿ ಎಷ್ಟಿರಬೇಕು ಅಂತ ತೋರಿಸ್ತಾ ಇದ್ದೀನಿ. ಅದು ಉಂಡೆ ಮಾಡಿ ಹಿಂಗೆ ತಟ್ಟೋ ಅಷ್ಟಾಗಬೇಕು. ತೆಳು ಇರಬಾರ್ದು, ಗಟ್ಟಿನೇ ಇರಬೇಕು. ಚೆನ್ನಾಗಿ ನಾದ್ಕೊಳ್ಳಿ. ನಾನು ಎಲ್ಲ ನಾದಕ್ಕೆ ಒಂದೇ ಸಲ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಡಿವೈಡ್ ಮಾಡಿಕೊಂಡು ನಾದ್ಕೊಂಡು ಉಂಡೆ ಮಾಡಿಡ್ತಾ ಇದ್ದೀನಿ. ಈ ಥರ ಉಂಡೆ ಆದಮೇಲೆ ಒಂದು ಅರ್ಧ ಅವರು ಮುಚ್ಚಿಟ್ಬಿಡಿ, ನೆನ್ಕೊಳ್ಳಿ ಅದು ಚೆನ್ನಾಗೆ. ತುಂಬ ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು ಸ್ನ್ಯಾಕ್ಸ್ ಮನೇಲೇ. ಇದು ಬೇಜಾರಾದಾಗ ಅಥವಾ ಏನಾದ್ರು ತಿನ್ನಬೇಕು ಖಾರವಾಗಿ ಅಂದಾಗ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಉಂಡೆ ಮಾಡ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ತಟ್ಕೊಳ್ಳೋಣ. ನಾನು ರೌಂಡ್ ಶೇಪ್ ಬರಲಿ ಅಂದ್ಬಿಟ್ಟು ನಾನು ಒಂದೇ ಶೇಪ್ ಇರಲಿ ಅಂತ ಗ್ಲಾಸ್ ಯೂಸ್ ಮಾಡ್ತಿದ್ದೀನಿ ಅದು ಶೇಪ್ ತೆಗಿಯೋಕ್ಕೆ. ತುಂಬ ತೆಳುಗೆ ಮಾಡಬೇಡಿ, ತುಂಬ ದಪ್ಪನೂ ಮಾಡಬೇಡಿ. ಒಂದು ಮೀಡಿಯಮ್ ಸೈಜ್ ತಟ್ಕೊಳ್ಳಿ. ನೋಡಿ, ಆ ಥರ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗೆದ್ರೆ ಒಂದೇ ಶೇಪ್ ಬರುತ್ತೆ. ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಾನು ತಿರುಗಿಸ್ಕೊತೀನಿ. ಎರಡೂ ಕಡೆ ತಿರುಗಿಸ್ಕೊಂಡು ಬೇಯಿಸ್ತೀನಿ ಚೆನ್ನಾಗೆ. ನೋಡಿ, ಇಷ್ಟು ಬೆಂದರೆ ಸಾಕು. ಕೆಂಪಗೆ ಬೇಯುತ್ತೆ, ಕೆಂಪಗೆ ಬೆಂದರೆ ಸಾಕು. ನಿಪ್ಪಟ್ಟು ರೆಡಿ. ಬಿಸಿ ಬಿಸಿಯಾಗಿ ಕಾಫಿ ಜೊತೆಗೆ ನಿಪ್ಪಟ್ಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.
ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ.